ಮತ್ತೆ ಎರಡನೆಯ ಭಾಗ ಡಿಸ್ಟೆನ್ಸ್, ಟೈಮ್ ಅಂಡ್ ಸ್ಪೀಡ್. ನಾವು ವಿಧಾನ 1, ವಿಧಾನ 2, ವಿಧಾನ 3ರ ಮೇಲೆ ಪ್ರಶ್ನೆಗಳನ್ನು ನೋಡಿದ್ದೀವಿ. ಈ ಹಿಂದೆ ಪಾರ್ಟ್ 1 ಅನ್ನ ಅಪ್ಲೋಡ್ ಮಾಡಲಾಗಿತ್ತು. ಈಗ ಪಾರ್ಟ್ 2 ಅನ್ನ ನೋಡೋಣ. ಡಿಸ್ಟೆನ್ಸ್, ಟೈಮ್ ಅಂಡ್ ಸ್ಪೀಡ್ ಅಲ್ಲಿ ಪಾರ್ಟ್ 2. ಲೆಟ್ ಅಸ್ ಸ್ಟಾರ್ಟ್ ದ ಸೆಕೆಂಡ್ ಪಾರ್ಟ್. ಇಲ್ಲಿ ಒಂದು ಸೂತ್ರ ಐತೆ, ಸರಾಸರಿಯ ವೇಗ, ಎವರೇಜ್ ಸ್ಪೀಡ್ ಆರ್ ಎವರೇಜ್ ವೆಲಾಸಿಟಿ ಅಂತೇಳಿ, ಎವರೇಜ್ ಸ್ಪೀಡ್ ಆರ್ ವೆಲಾಸಿಟಿ ಅಂತೇಳಿ. ಈ ಸೂತ್ರವನ್ನ ಯಾವಾಗ ಬಳಕೆ ಮಾಡಬೇಕು ಅಂತೇಳಿ ಕೇಳಿದಾಗ ಅಲ್ಲಿ ಯಾವ ತರ ಸ್ಟೇಟ್ಮೆಂಟ್ ಇರುತ್ತೆ ಅಂತ. ಒಬ್ಬ ವ್ಯಕ್ತಿ ಒಂದು ನಿರ್ದಿಷ್ಟ ದೂರವನ್ನ ಗಂಟೆಗೆ ಎಕ್ಸ್ ಕಿಲೋಮೀಟರ್ ಗಂಟೆಯಂತೆ ಕ್ರಮಿಸಿ ನಂತರ ಸಮಾನವಾದ ದೂರವನ್ನ ಒಂದು ಗಂಟೆ ವೈ ಕಿಲೋಮೀಟರ್ ಆಗ ಪ್ರಮಾಣ ಅವಧಿ ಸರಾಸರಿ ವೇಗವಾಗಿರುತ್ತದೆ ಅಂತೇಳಿ. ದ ಎವರೇಜ್ ಸ್ಪೀಡ್ ಆಫ್ ದ ಸೇಮ್ ಅಮೌಂಟ್ ಆಫ್ ಟೈಮ್ ಈಸ್ ವೆನ್ ಅ ಪರ್ಸನ್ ಕವರ್ ಅ ಸರ್ಟನ್ ಡಿಸ್ಟೆನ್ಸ್ ಅಟ್ ದ ರೇಟ್ ಆಫ್ ಕಿಲೋಮೀಟರ್ ಪರ್ ಅವರ್ ಅಂಡ್ ದ ಈಕ್ವಲೆಂಟ್ ಡಿಸ್ಟೆನ್ಸ್ ಆಫ್ ದಿ 1 ಕಿಲೋಮೀಟರ್ ಪರ್ ಅವರ್ ಅಂತ ಹೇಳಿ. ಈ ಸ್ಟೇಟ್ಮೆಂಟ್, ಈ ರೀತಿಯಾದಂತ ಸ್ಟೇಟ್ಮೆಂಟ್ ಒಂದು ಡಿಸ್ಟೆನ್ಸ್ ಅನ್ನ ಅಂದ್ರೆ ಎಕ್ಸ್ ಟೈಮ್ ಅಲ್ಲಿ ಮತ್ತು ವೈ ಟೈಮ್ ಅಲ್ಲಿ ಕವರ್ ಮಾಡಿದರೆ ಒಟ್ಟು ಸರಾಸರಿಯ ವೇಗವೆಷ್ಟು ಅಂತ ಕೇಳಿದಾನ. ಸರಾಸರಿಯ ವೇಗವೆಷ್ಟು ಅಂತ ಕೇಳ್ತಾನ. ಅದು ಯಾವ ರೀತಿಯಾಗಿ ಬರ್ತಾವ ಕ್ವಶನ್ ಅಲ್ಲಿ ಬಿಡಿಸೋಣಂತ. ಈ ಸೂತ್ರದ ಮೇಲೆ ಸರಾಸರಿಯ ವೇಗ ಈಕ್ವಲ್ ಟು 2 into xy ಡಿವೈಡಿಂಗ್ ಬೈ x ಪ್ಲಸ್ ವೈ ಅಂತೇಳಿ. ಲೆಟ್ ಅಸ್ ಸ್ಟಾರ್ಟ್ ದ ಒನ್ ಕ್ವಶನ್. ಸ್ನೇಹ ಅವಳ ಕಚೇರಿಗೆ ಹೋಗುವಾಗ 10 ಕಿಲೋಮೀಟರ್ ಪರ್ ಗಂಟೆಯಂತೆ ವೇಗದಲ್ಲಿ ಹೋಗುತ್ತಾಳೆ ಮತ್ತು ಮರಳಿ ಬರುವಾಗ 15 ಕಿಲೋಮೀಟರ್ ಗಂಟೆಯ ವೇಗದಲ್ಲಿ ಬರುತ್ತಾಳೆ. ಹಾಗಾದರೆ ಸ್ನೇಹಾಳ ಒಟ್ಟು ಪ್ರಯಾಣದ ಅವಳ ಸರಾಸರಿ ಅಂತೇಳಿ. ಇದು ಸರಾಸರಿ ವೇಗವೆಷ್ಟು, ಸರಾಸರಿಯ ವೇಗವೆಷ್ಟು. ಇಂಗ್ಲಿಷ್ ಅಲ್ಲಿ ಐತೆ, ಸ್ನೇಹ ಗೋಸ್ ಅಟ್ ದ ಸ್ಪೀಡ್ ಆಫ್ 10 ಕಿಲೋಮೀಟರ್ ಪರ್ ಅವರ್ when she go to office and the way back she come at the speed of 15 km per hour. What is the Sneha average speed in the her total journey ಅಂತೇಳಿ. ಓಕೆ, ಬಿಡಿಸುವಂತ ನಾನು ಆಲ್ರೆಡಿ ಸೂತ್ರದ ಮೇಲೆ ಬಿಡಿಸುವಂತ ಹೇಳಿದೆ. ಸರಾಸರಿಯ ವೇಗ ಸೂತ್ರವನ್ನ ಬರೆದುಕೊಂಡ್ಬಿಡುವ. ಸರಾಸರಿಯ ವೇಗ ಅಂತೇಳಿ. ಸರಾಸರಿ ವೇಗ ಹೇಳ್ತೀವಿ ಅಂತಂದ್ರೆ 2 into xy ಡಿವೈಡಿಂಗ್ ಬೈ x ಪ್ಲಸ್ ವೈ. 2 plus x plus y ಅಂತಂದ್ರ x ವ್ಯಾಲ್ಯೂ ಏನು? x ವ್ಯಾಲ್ಯೂ 10 ಕಿಲೋಮೀಟರ್, y ವ್ಯಾಲ್ಯೂ 15 ಕಿಲೋಮೀಟರ್. ಡಿಸ್ಟೆನ್ಸ್ ಎಷ್ಟು ಅಂತೇಳಿ. ಒಟ್ಟು ಅವಳ ಪ್ರಯಾಣಿಸಿದ ಸರಾಸರಿಯ ವೇಗವೆಷ್ಟು ಅಂತೇಳಿ 2xy ಡಿವೈಡಿಂಗ್ ಬೈ x ಪ್ಲಸ್ ವೈ ಅಂತೇಳಿ. 2 plus x plus y ಅಂತ ಐತಿ. ಇಲ್ಲಿ ಬಿಡಿಸೋಣಂತ. 2 into 15 into 10 into 15 ಡಿವೈಡಿಂಗ್ ಬೈ 10 into 15 10 ಪ್ಲಸ್ 15 2 into 10 into ಯಾವಾಗಲೂ ಪ್ಲಸ್ ಇರೋದನ್ನ ಕೂಡಿಸಿ, ಇಲ್ಲೆಲ್ಲ ಮಲ್ಟಿಪ್ಲೈ ದೊಡ್ಡ ಸಂಖ್ಯೆ ಮಾಡೋಕ್ಕಿಂತಾನು ಅದನ್ನ ಕೂಡಿಸೋದು. ಕೂಡಿಸಿ ಮೇಲೆ ಅದು ಕಡ್ತಾ ಹೊಡೆದ್ಮೇಲೆ ಉಳಿದ ಮೇಲೆ ಅದನ್ನ ಮಲ್ಟಿಪ್ಲೈ ಮಾಡೋದು ಅಥವಾ ಏನ್ ಮಾಡೋದನ್ನ ಆಮೇಲೆ ಗೊತ್ತಾಗುತ್ತೆ. ನಾವು ಈಗ 10 into 15 ಅಂದ್ರೆ 150 ಆಯ್ತು. ಆ ರೀತಿ ಕಡ್ತಾ ಹೊಡೆಯೋಕ್ಕಿಂತ ಸಣ್ಣ ಸಂಖ್ಯೆ ಇರುವಾಗಲೇ ಕಡ್ತಾ ಹೊಡೆಯೋದು ಬಹಳ ಉತ್ತಮ. 10 ಪ್ಲಸ್ 15 ಎಷ್ಟಾಯ್ತು? 25. ಹಾಗಾದ್ರೆ 5 ಮೂರನೇ 5 25. 5 ಒನ್ಲೆ 5 1 5 2 ಈಕ್ವಲ್ ಟು 10. 2 into 2 4 ಮೂರ್ಲೆ 12. ಹಾಗಾದ್ರೆ ಒಟ್ಟು ಪ್ರಯಾಣದ ವೇಗ 12 ಕಿಲೋಮೀಟರ್ ಪರ್ ಅವರ್. 12 ಕಿಲೋಮೀಟರ್ ಪರ್ ಅವರ್. ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಒಬ್ಬ ವಿದ್ಯಾರ್ಥಿ ತನ್ನ ಮನೆಯಿಂದ ಶಾಲೆಗೆ ಪ್ರತಿ ಗಂಟೆಗೆ 3 ಕಿಲೋಮೀಟರ್ ಕ್ರಮಿಸುವನು. ಮತ್ತೆ ಮರಳಿ ಶಾಲೆಯಿಂದ ಮನೆಗೆ 6 ಕಿಲೋಮೀಟರ್ ವೇಗದಂತೆ ಹಿಂದಿರುಗುವನು. ಆತನ ಒಟ್ಟು ಪ್ರಯಾಣದ ವೇಗವೆಷ್ಟು? ಆ ಸ್ಟೂಡೆಂಟ್ ಟ್ರಾವೆಲ್ 3 ಕಿಲೋಮೀಟರ್ ಪರ್ ಅವರ್ ಫ್ರಮ್ ಹಿಸ್ ಹೋಮ್ ಟು ಸ್ಕೂಲ್.
He return to past as past his does. What is the speed of total journey ಅಂತೇಳಿ what is the journey ಅಂತೇಳಿ ನೋಡೋಣ ಅಂತ. ಒಬ್ಬ ವಿದ್ಯಾರ್ಥಿ ತನ್ನ ಮನೆಯಿಂದ ಶಾಲೆಗೆ, ಎಲ್ಲಿ ಒಂದು ಇವರ ಮನೆ ಅನ್ಕೊಳ್ಳೋಣ, ಇದು ಮನೆ, ಈ ಕಡೆ ಶಾಲೆ. ಶಾಲೆಗೆ 3 ಕಿಲೋಮೀಟರ್ ವೇಗದಂತೆ ಪರ್ ಅವರ್ ಹೋಗುತ್ತಾನೆ. ಪ್ರತಿ ಗಂಟೆಗೆ 6 ಕಿಲೋಮೀಟರ್ ಮನೆಗೆ ಎಷ್ಟು 6 ಕಿಲೋಮೀಟರ್ ವೇಗದಲ್ಲಿ ಮನೆಗೆ ಬಂದು ತಲುಪುತ್ತಾನೆ. ನಾನು ಆಲ್ರೆಡಿ ಸರಾಸರಿಯ ವೇಗ, ಪ್ರಯಾಣದ ವೇಗವೆಷ್ಟು ಅಂತ ಕೇಳಿದ, ಸರಾಸರಿಯ ವೇಗ ಅಂತ ಕೇಳಿದ 2 into xy dividing by x plus y. x ಅಂದ್ರ 3 ಕಿಲೋಮೀಟರ್ ಐತಿ, y ಅಂತಂದ್ರ 6 ಕಿಲೋಮೀಟರ್ ಐತಿ. ನಾವು ವ್ಯಾಲ್ಯೂಸ್ ಅನ್ನ ಪುಟ್ ಮಾಡೋಣ ಅಂತ. 2 into 3 into 6 dividing by 3 plus 6. ಹಾಗಾದ್ರೆ 2 into 3 into 6 dividing by 3 plus 6 equal to 9. 3 1s are 3 3s are equal to 9. 3 1s are 3 2s are. ಹಾಗಾದ್ರೆ ಇಲ್ಲಿ 3 1 ಇಲ್ಲಿ 3 3 1 3 3 9 3 1 3 2 6. ಹಾಗಾದ್ರೆ 4 into 4 2 2 4 4 ಕಿಲೋಮೀಟರ್ per hour. 4 ಕಿಲೋಮೀಟರ್ ಆನ್ ಆನ್ ಎವರೇಜ್ ಎಷ್ಟು 4 ಕಿಲೋಮೀಟರ್ per hour. ನೆಕ್ಸ್ಟ್ ಕ್ವಶನ್ ನೋಡೋಣ ಅಂತ. ಪ್ರಯಾಣದ ಒಬ್ಬ ವ್ಯಕ್ತಿ ಎ ಸ್ಥಳದಿಂದ ಬಿ ಸ್ಥಳಕ್ಕೆ ಪ್ರತಿ ಗಂಟೆಗೆ 5 ಕಿಲೋಮೀಟರ್ ವೇಗದಂತೆ ಕ್ರಮಿಸುವನು. ಮತ್ತೆ ಮರಳಿ ಬಿ ಸ್ಥಳದಿಂದ ಎ ಸ್ಥಳಕ್ಕೆ ಪ್ರತಿ ಗಂಟೆಗೆ 15 ಕಿಲೋಮೀಟರ್ ವೇಗದಂತೆ ಹಿಂತಿರುಗುವನು. ಹಾಗಾದರೆ ಆತನ ಒಟ್ಟು ಪ್ರಯಾಣದ ಸರಾಸರಿ ವೇಗವೆಷ್ಟು? A man travels from the point A to point B at the speed of 5 kilometers per hour. If he returns from point B to point A at a speed of 15 kilometers per hour, what is the average speed of his total journey ಅಂತ ಕೇಳಿದಾನ. ಇಲ್ಲಿ ಬಿಡಿಸೋಣಂತ. ಟೋಟಲ್ ಜರ್ನಿ ಕೇಳಿದಾನ. ಎ ಸ್ಥಳದಿಂದ ಬಿ ಸ್ಥಳ ಅಂತ ಬರ್ಕೊಂಡ್ಬಿಡೋನು. ಎ ಸ್ಥಳದಿಂದ ಎಷ್ಟು 5 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತಾನೆ. 5 ಕಿಲೋಮೀಟರ್ ವೇಗದಲ್ಲಿ ಪರ್ ಗಂಟೆಗೆ ಪರ್ ಅವರ್. ಮತ್ತೆ ಮರಳಿ ಎ ಸ್ಥಳದಿಂದ 15 ಕಿಲೋಮೀಟರ್ ವೇಗದಲ್ಲಿ ಮತ್ತೆ ಬಿ ಸ್ಥಳದಿಂದ ಎ ಸ್ಥಳಕ್ಕೆ ಬರುತ್ತಾನೆ. ಒಂದು ಸೂತ್ರ ಇದೇಗೆ ಬಿಡಿಸಿದಾಗೆ 2 into xy dividing by x plus y. x equal to nothing but 2 into 5 into 15 dividing by 4 dividing by 5 into 15. 5 into 15 ಇಲ್ಲಿ ಕರ್ತ ಹೊಡಕ್ ಬರೋದಿಲ್ಲ, ಇದನ್ನ ಪ್ಲಸ್ ಮಾಡ್ಕೋಬೇಕು. 2 into 5 into 15 dividing by 20. 2 1s are 2 10s are. ಐದು ಒಂದೇ ಇದು ಎರಡಲೆ 5 ಒಂದೇ ಇದು ಎರಡಲೆ 10. 2 1s are 2. 2 7 14.1 ಉಳಿತು. ಪಾಯಿಂಟ್ ಕೊಟ್ಟೆ. 2 5 10 ಅಂತಂದ್ರೆ ಎಷ್ಟು 7.5 ಕಿಲೋಮೀಟರ್ ಪರ್ kilometer. Total journey of the speed, average speed is 7 kilometer per hour. Let us next question. ಒಬ್ಬ ವ್ಯಕ್ತಿ ಬೆಂಗಳೂರಿಂದ ಮೈಸೂರಿಗೆ ಪ್ರತಿ ಗಂಟೆಗೆ 2005ರಲ್ಲಿ PSI ಅಲ್ಲಿ ಕೇಳಿದಂತ ಪ್ರಶ್ನೆ, ಪ್ರತಿ ಗಂಟೆಗೆ 40 ಕಿಲೋಮೀಟರ್ ವೇಗದಂತೆ ಕ್ರಮಿಸುವನು. ಯಾವ ಪ್ರಶ್ನೆ ಪತ್ರಿಕೆಯಲ್ಲಿ ಬಿಡಿಸುವಂತ ಮೆಥಡ್ ಒಂದೇ, ಫಾರ್ಮುಲಾ ಒಂದೇ, ಬರ್ತಕ್ಕಂಥ ಎಕ್ಸಾಮ್ಗಳು ಬೇರೆ ಆಗಿರಬಹುದು. ಬರೀತಕ್ಕಂಥ ಎಕ್ಸಾಮ್ ಬರೆಯೋದು ಟ್ರಿಕ್ಸ್ ಒಂದೇ, ಯಾವುದೇ ಪ್ರಶ್ನೆ ಪತ್ರಿಕೆ ತೆಗೆದುಕೊಂಡ ಬರುವಂತ ಕ್ವಶನ್ಗಳು ಒಂದೇ. ಹಾಗಾಗಿ ಎಲ್ಲಾ ಪ್ರಶ್ನೆ ಪತ್ರಿಕೆ ತಂದು ಬಿಡಿಸುವುದು ಉತ್ತಮ, ಎಲ್ಲಾ ಕ್ವಶನ್ ಪೇಪರ್ ನೋಡೋದು ಉತ್ತಮ.
ಬೆಂಗಳೂರಿನಿಂದ ಮೈಸೂರಿಗೆ ಪ್ರತಿ ಗಂಟೆಗೆ 40 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತಾನೆ. ಮರಳಿ ಮೈಸೂರಿನಿಂದ ಬೆಂಗಳೂರಿಗೆ 60 ಕಿಲೋಮೀಟರ್ ವೇಗದಂತೆ ಹಿಂದಿರುಗನು. ಹಾಗಾದರೆ ಒಟ್ಟು ಪ್ರಯಾಣದ ಸರಾಸರಿಯ ವೇಗವೆಷ್ಟು? ಆ ಪರ್ಸನ್ ಟ್ರಾವೆಲ್ಸ್ ಆಫ್ ಬೆಂಗಳೂರು ಟು ಮೈಸೂರ್ ಅಟ್ ಅ ಸ್ಪೀಡ್ ಆಫ್ 40 ಕಿಲೋಮೀಟರ್ ಪರ್ ಅವರ್ and back to Mysore to Bangalore at the speed of 60 km per hour. What is the average velocity of the total quantity? ಅದೇ ಎವರೇಜ್ ವೆಲಾಸಿಟಿ ಅಥವಾ ಎವರೇಜ್ ಸ್ಪೀಡ್ ಅಂತ ಕೇಳಿದಾನೆ. ಎವರೇಜ್ ಸ್ಪೀಡ್ ಆ ಸರಾಸರಿಯ ವೇಗವೆಷ್ಟು ಅಂತ ಕೇಳಿದಾನೆ. ಎವರೇಜ್ ಸ್ಪೀಡ್ ಅಂತಂದ್ರೆ ಎಷ್ಟು ಅಂತ ನೋಡೋಣ ಅಂತ. ಅದೇ ಪ್ರಶ್ನೆ ಎಷ್ಟು? ಇಲ್ಲಿ ಬೆಂಗಳೂರಿನಿಂದ ಮೈಸೂರಿಗೆ ಹೋಗುವಾಗ ಎಷ್ಟು? 40 ಕಿಲೋಮೀಟರ್ ಪರ್ ಅವರ್ ಹೋಗುತ್ತಾನೆ. 40 ಕಿಲೋಮೀಟರ್ ಪರ್ ಅವರ್ ಹೋಗುತ್ತಾನೆ. ಅದೇ ಮೈಸೂರಿನಿಂದ ಬೆಂಗಳೂರಿಗೆ ಬರುವಾಗ ಎಷ್ಟು ಕಿಲೋಮೀಟರ್ ವೇಗದಲ್ಲಿ ಬರುತ್ತಾನೆ? 60 ಕಿಲೋಮೀಟರ್ ವೇಗದಲ್ಲಿ. ಅಂದ್ರೆ ನೀವು ನೋಡಿರಬಹುದು, KSRTC ಬಸ್ಸಿನಲ್ಲಿ ವೇಗದ ಮಿತಿಯನ್ನ 60 ಕಿಲೋಮೀಟರ್ ಪರ್ ಗಂಟೆಗೆ ನಿಗದಿಗೊಳಿಸಲಾಗಿದೆ ಅಂತ ಬರೆದಿರ್ತಾರೆ. ಯಾರಾದ್ರೂ ಓದಿರಬಹುದು, KSRTC ಪ್ರತಿಯೊಂದು ಬಸ್ಸಿನಲ್ಲಿ ಬರೆದಿರ್ತಾರೆ 60 ಕಿಲೋಮೀಟರ್ ವೇಗದ ಮಿತಿ 60 ಕಿಲೋಮೀಟರ್ ಪರ್ ಗಂಟೆಗೆ 60 ಕಿಲೋಮೀಟರ್ ಹೋಗುತ್ತದೆ ಅಂತ ಬರೆದಿರ್ತಾರೆ. ಅದೇ ಈ ಕ್ವಶನ್, ಎಷ್ಟು ಕಿಲೋಮೀಟರ್ ಹೋಗುತ್ತಾನೆ ಅಂತೇಳಿ. ಇವೆಲ್ಲ ಇಂಪಾರ್ಟೆಂಟ್ ಎಕ್ಸಾಮ್ ಗಳಲ್ಲಿ ಬರುವಂತ ಕ್ವಶನ್ಗಳೇ. ಇಲ್ಲಿ ಆ ಸೂತ್ರ ಯಾವುದು? 2 into x dividing by x plus y. 2 into 40 into 60 dividing by 40 plus 60. 2 into 40 into 60 dividing by 100. ಎರಡು ಒಂದೇ ಎರಡು ಇಲ್ಲ, ಇಲ್ಲಿ 0 ಹೋಗುತ್ತಲ್ಲ, 2 0 ಹೋಗುತ್ತವೆ. ಇಲ್ಲಿ 6 4 24 ಇಂಟು 2 ಅಂದ್ರೆ 48 ಕಿಲೋಮೀಟರ್ ಪರ್ ಅವರ್. ಒಟ್ಟು ಸರಾಸರಿಯ ವೇಗವೆಷ್ಟು ಅಂತೇಳಿ ಅವರ ಒಬ್ಬ ವ್ಯಕ್ತಿಯ ಸರಾಸರಿ ವೇಗವೆಷ್ಟು ಅಂದ್ರೆ 48 ಕಿಲೋಮೀಟರ್ ಪರ್ ಅವರ್ ಆಗಿರುತ್ತದೆ. ನೆಕ್ಸ್ಟ್ ಕ್ವಶನ್ ನೋಡೋಣಂತ. ಅಭಿಷೇಕ್ ಒಂದು ಪರ್ವತವನ್ನ 3 ಮೀಟರ್ ಪರ್ ಗಂಟೆ ವೇಗದಲ್ಲಿ ಹತ್ತುತ್ತಾನೆ. ಮತ್ತೆ 5 ಮೀಟರ್ ಪರ್ ಗಂಟೆಯಂತೆ ವೇಗದಲ್ಲಿ ಇಳಿಯುತ್ತಾನೆ. ಅವನು ಹತ್ತಲು ಮತ್ತು ಇಳಿಯಲು ತೆಗೆದುಕೊಂಡು ಒಟ್ಟು ಸಮಯ 10 ಗಂಟೆಗಳಾದರೆ ಪರ್ವತ ತುದಿ ಮತ್ತು ಪರ್ವತದ ಅಡಿ ನಡುವಿನ ದೂರವೆಷ್ಟು? The mountain is 3 meter and the curve at the hour rate and the descending at the speed of the 5 meter per hour is the total time taken by him to climb and descending to the 10 hour. What is the distance between the top of the mountains and at the foot of the mountains ಅಂತೇಳಿ. ಅದರ between the distance ಎಷ್ಟು ಅಂತ ಕೇಳೋಣ. ಇಲ್ಲಿ ಬಿಡಿಸೋಣಂತ. ಅಭಿಷೇಕ ಒಂದು ಪರ್ವತವನ್ನು 3 ಮೀಟರ್ ಪರ್ ಗಂಟೆ ವೇಗದಲ್ಲಿ ಹತ್ತುತ್ತಾನೆ. 5 ಮೀಟರ್ ಗಂಟೆ ವೇಗದಲ್ಲಿ ಇಳಿಯುತ್ತಾನೆ. ಅವನು ಹತ್ತಲು ಮತ್ತು ಇಳಿಯಲು ತೆಗೆದುಕೊಂಡ ಒಟ್ಟು ಸಮಯ 10 ಗಂಟೆಗಳಾದರೆ ನಾನು ಒಂದು ಫಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ. ಫಸ್ಟ್ ವಿಡಿಯೋದಲ್ಲಿ ಅಂತಂದ್ರೆ ವೈ, ಕ್ಯಾಪಿಟಲ್ ವೈ ಇದನ್ನ ಬರ್ಕೊಂಡ್ರೆ ಇಲ್ಲಿ ಡಿ, ಈ ಕಡೆ ಎಸ್, ಇಲ್ಲಿ ಇದ್ರ ಮೇಲೆ ಈ ಪ್ರಾಬ್ಲಮ್ ಅನ್ನ ಬಿಡಿಸ್ತೀವಿ ಅಂತ ಫಸ್ಟ್ ಪಾರ್ಟ್ ಅನ್ನು ನಾನು ಹೇಳಿದ್ದೆ. ಈ ಸೂತ್ರ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಅಂತ ನಾನು ಹೇಳಿದ್ದೆ. ಟೈಮ್ ಇಸ್ ಸೇಮ್ ಮೇಲೆ ಬಿಡ್ತಿದ್ವಿ. ಟೈಮ್ ಇಸ್ ಸೇಮ್, ಹೌದಾ? ಇಲ್ಲಿ ಒಂದು ಪರ್ವತ ಐತೆ, ಒಂದು ಪರ್ವತ ಅನ್ಕೊಂಡ್ರೋಣ. ಈಗ ಹತ್ತುವಾಗ ಎಷ್ಟು ಹತ್ತುತ್ತಾನೆ? 3 ಮೀಟರ್ ಪರ್ ಗಂಟೆಗೆ ಹತ್ತುತ್ತಾನೆ. ಆಗ ಮ್ಯಾನ್ಯುವಲಿ ಬೇರೆ ಆಗುತ್ತೆ. ಬಟ್ ಅಲ್ಲಿ ಬರ್ತಕ್ಕಂಥ ಕ್ವಶನ್ ಇಳಿಯುವಾಗ ಸ್ವಲ್ಪ ಎನರ್ಜಿ ಕಡಿಮೆ ಹಾಕಿ ಇಳಿಯುವಾಗಲೇ ಬೇಗ ಇಳಿತಾನೆ. 5 ಮೀಟರ್ ಇಳಿಯುತ್ತಾನೆ. 5 ಮೀಟರ್ ವೇಗದಲ್ಲಿ ಇಳಿಯುತ್ತಾನೆ. 5 ಮೀಟರ್ ವೇಗದಲ್ಲಿ ಇಳಿಯುತ್ತಾನೆ ಅಂದ್ರೆ ಈಗ ನಾವು ಸರಾಸರಿಯ ವೇಗವನ್ನು ಕಂಡುಹಿಡಿಬೇಕು. ಫಸ್ಟ್ ಅವನ ಸರಾಸರಿಯ ವೇಗವೆಷ್ಟು ನಮಗ ಬರೆಯೋಣಂತ. T is a 10 hour. T is a 10 hour.
S1 ಅಂತಂದ್ರೆ ಎಷ್ಟು 3 ಅವರ್. S2 ಅಂತಂದ್ರೆ 5 ಅವರ್. 3 plus 5 8. 3 plus 5 8. ಹತ್ತುವಾಗ ಇಳಿಯುವಾಗ ಅಂತ ಕೇಳಿದಾನ. ಇಲ್ಲಿ ನಾನು ಸೂತ್ರ ಹಾಕ್ತೀನಿ. 2 into xy dividing by 2 into xy dividing by x plus y. 2 into 3 into 8 of 5 dividing by 3 plus 5 equal to 3 plus 5 into ಇಲ್ಲಿ 8 ಈ ಕಡೆ ಕರ್ತಾವ. ನೆಕ್ಸ್ಟ್ ಸ್ಟೆಪ್ ಬರ್ಕೊಳ್ಳೋಣ ಅಂತ. 2 into 3 into 5 ಡಿವೈಡಿಂಗ್ ಬೈ 8. 2 ಒಂದೇ 2 4. ಹಾಗಾದ್ರೆ ನಮಗೆ ಎಷ್ಟು 15 ಡಿವೈಡಿಂಗ್ ಬೈ 4. ನಾವು ಏನ್ ಕಂಡುಹಿಡಿದೀವಿ? ಸರಾಸರಿಯ ವೇಗ ಕಂಡುಹಿಡಿದೀವಿ. ಸರಾಸರಿಯ ವೇಗವನ್ನ ಕಂಡುಹಿಡಿದೀವಿ. ಸರಾಸರಿಯ ವೇಗ ಅಂತಂದ್ರೆ ಎಸ್, ಸರಾಸರಿಯ ವೇಗ. ಈ ಸೂತ್ರ ಸ್ವಲ್ಪ ನಡುವಿನ ದೂರವನ್ನು ಕಂಡುಹಿಡಿಯುತ್ತೆ. ನಾವು ಸ್ವಲ್ಪ ಪ್ರಾಬ್ಲಮ್ ದೂರದೈತೆ. ಇದು ಪ್ರಾಬ್ಲಮ್ ದೂರದಿರೋದ್ರಿಂದ ಒಂದ್ ಸೆಕೆಂಡ್ ಬಿಡಿಸೋಣ ಅಂತ. 15 ಎಸ್ ನಮಗ 15 ಸಿಕ್ತು. ಇಲ್ಲಿ ನಾನು ಸೂತ್ರ ಬರ್ದಿದ್ದೆ ಅಂದ್ರೆ ಏನು? ಎಸ್ ಈಕ್ವಲ್ ಟು ಡಿ ಬೈ ಟಿ ಬರೀಬೇಕಾಗಿತ್ತು. ಇದರಲ್ಲಿ ನಮಗೆ ಎಸ್ ವ್ಯಾಲ್ಯೂ ಸಿಕ್ತು, ಡಿ ವ್ಯಾಲ್ಯೂ. ಮತ್ತ ಇಲ್ಲಿ ಡಿ ಅಂತಾರ 10 ಮತ್ತು ಇಲ್ಲಿ ನಮಗೆ ಡಿ ಅಂತ ಕನ್ಸಿಡರೇಷನ್ ಮಾಡ್ಕೊಳ್ಳೋಣ. ಡಿ ಅಂತ ಅಂದ್ರೆ ಎಸ್ ಅಂತಾರೆ 15 ಡಿವೈಡಿಂಗ್ ಬೈ ಎಸ್ ಈಕ್ವಲ್ ಟು ಡಿ ಬೈ ಟಿ. 15 ಡಿವೈಡ್ ಬೈ 4 ಸಿಕ್ತು ನಮಗ. ಫಸ್ಟ್ ಇದು ವ್ಯಾಲ್ಯೂ ಸಿಕ್ತು. ವ್ಯಾಲ್ಯೂ ಸಿಕ್ಕೈತಿ ಅಂತಂದ್ರೆ ಡಿ ವ್ಯಾಲ್ಯೂ ನಮ್ಗೆ ಗೊತ್ತಿಲ್ಲ, ಡಿ ಕಾಮನ್ ಆಗಿ ಇಟ್ಕೊಳ್ಳೋಣ. ಟಿ ವ್ಯಾಲ್ಯೂ ಅಂತಂದ್ರೆ 10 ಗಂಟೆ ಕೊಟ್ಟಿದ್ದಾರೆ. ಟಿ ವ್ಯಾಲ್ಯೂ 10 ಗಂಟೆ. ಟಿ ವ್ಯಾಲ್ಯೂ 10 ಗಂಟೆ ಆದ್ರೆ ಇಲ್ಲಿ ಮಲ್ಟಿಪ್ಲೈ ಮಾಡ್ಕೋಬಹುದು. ಇದು 10 ಇಲ್ಲಿ ಮೇಲೆ ಬರುತ್ತದೆ. 15 into 10 ಇಲ್ಲಿ ಇದು 4D ಆಗುತ್ತೆ. 4D ಅಂತಂದ್ರೆ ಈ ಕಡೆ ಇದು 150 ಡಿವೈಡಿಂಗ್ ಬೈ 4 ಅಂತಂದ್ರೆ ಇಲ್ಲಿ ಡಿ ಇರುತ್ತೆ. 4 ಒಂದೇ 4 ಎಷ್ಟಲೆ 150. 4 148 ಮ್ಯಾಲ ಹೋಗುತ್ತಂದ್ರೆ 137.30 ಪ್ಲಸ್ 7 37.5. 4 into 37.5ಕ್ಕೆ 150 ಆಗುತ್ತಾ. ಇಲ್ಲಿ ಡಿ ವ್ಯಾಲ್ಯೂ 37.5 ಆದರೆ ಇಲ್ಲಿ ಡಿ ವ್ಯಾಲ್ಯೂ ಮತ್ತು ಹತ್ತುವಾಗ ಇಳಿಯುವಾಗ ಅಂತ ಕೇಳಿದಾನೆ. ಹತ್ತುವಾಗ ದೂರ ನಡುವಿನ ದೂರ ಅಂತ ಕೇಳಿದಾನ. ಇದು 2 ಕೂಡ ಆಯ್ತು. ಡಿ ಅಂದ್ರೆ ಹತ್ತುವಾಗ ಮತ್ತೆ ಇಲ್ಲಿ 2 ಕೂಡಿಸಿದೀವಿ ನಾವು. ಇಲ್ಲಿ 2 ಕೂಡಿಸಿದೀವಲ್ಲ ಅಂದ್ರೆ ನಾವು ಮೊದಲಕ್ಕೆ 8 ಬರ್ಕೊಂಡ್ಬಿಟ್ಟಿವಿ. ಒಂದ್ ಸೈಡ್ ಎಕ್ಸ್ ವ್ಯಾಲ್ಯೂ 3 ಮತ್ತು 5 ಬರ್ದಿದ್ದು ಇಲ್ಲಿ ಕೂಡಿಸಿದೀವಲ್ಲ, ಅದಕ್ಕಾಗಿ ಡಿ ವ್ಯಾಲ್ಯೂ ಎಟ್ ಅ ಟೈಮ್ ಸಿಕ್ತು ನಮಗೆ. ಡಿ ಇದು 37.5 ಹತ್ತುವಾಗ ಮತ್ತು ಇಳಿಯುವಾಗ ಸಿಕ್ತು ಡಿಸ್ಟೆನ್ಸ್ ನಮಗ. ಇದು ಡಿವೈಡಿಂಗ್ ಬೈ 2 ಮಾಡಿದ್ರೆ ಅದ್ರ ಸಿಂಗಲ್ ವ್ಯಾಲ್ಯೂ ಸಿಗುತ್ತೆ. ಹತ್ತುವಾಗ ಮತ್ತು ಇಳಿಯುವಾಗ ಅದನ್ನ ಡಿವೈಡಿಂಗ್ ಬೈ 2. ಈಗ 2 ಒಂದೇ 2 ಎಷ್ಟಲೆ 2 38 19 ಆಗುತ್ತೆ. 19 38ಕ್ಕೆ ಅರ್ಧ ಕಡಿಮೆ ಐತೆ. ಅಂದ್ರ 18 36 ಮ್ಯಾಲ 1 ಐತೆ. 1 ಅಂತಂದ್ರ 15 ಆಯ್ತು. ಈ ಕಡೆ ಅಂತಂದ್ರ 18.75 ಅಂದ್ರೆ ಡಿಸ್ಟೆನ್ಸ್ ಕಿಲೋಮೀಟರ್. ಡಿ ಈಕ್ವಲ್ ಟು ಅದರ ಎಷ್ಟಪ್ಪ ಅಂದ್ರೆ ಹತ್ತುವಾಗ ಇವಾಗ ನಡುವಿನ ದೂರ ಎಷ್ಟಪ್ಪ? ಒಂದು ಟೈಮ್ ಹತ್ತುವಾಗ ಎಡ್ಜ್ ಟು ಟಾಪ್ ವರೆಗೆ ಇರುವಂತ ಡಿಸ್ಟೆನ್ಸ್ ಎಷ್ಟು? 18.75. ನೆಕ್ಸ್ಟ್ ಕ್ವೆಶನ್ ನೋಡೋಣ ಅಂತ. ಒಂದು ಮೋಟಾರ್ ಸೈಕಲ್ ನ ಸರಾಸರಿಯ ವೇಗ 30 ಕಿಲೋಮೀಟರ್ ಪರ್ ಗಂಟೆ ಆಗಿದೆ. ಅದು ಮೊದಲ 40 ಕಿಲೋಮೀಟರ್ ದೂರವನ್ನ 20 ಕಿಲೋಮೀಟರ್ ಪರ್ ಗಂಟೆ ವೇಗದಂತೆ ಕ್ರಮಿಸಿತು. ಮುಂದಿನ 40 ಕಿಲೋಮೀಟರ್ ವೇಗವನ್ನ ಯಾವ ವೇಗದಲ್ಲಿ ಕ್ರಮಿಸುತ್ತದೆ ಎಂದು ಕಂಡುಹಿಡಿಯಿರಿ. ಇಲ್ಲಿ ಎವರೇಜ್ ಸ್ಪೀಡ್ ಕೊಟ್ಟಿದ ನಮಗೆ.
1 ಸೆಕೆಂಡ್ ಕ್ಲಿಯರ್ ಮಾಡ್ತೀನಿ. ಎವರೇಜ್ ಸ್ಪೀಡ್ ಒಂದು ಮೋಟಾರ್ ಸೈಕಲ್ ನ ಸರಾಸರಿಯ ವೇಗ. ನಾವು ಇಲ್ಲಿವರೆಗೆ ಏನ್ ಮಾಡಿದೀವಿ, ಸರಾಸರಿಯವನ್ನ ಕಂಡುಹಿಡ್ತಿದ್ದೀವಿ. ಸರಾಸರಿಯ ವೇಗ 30 ಕಿಲೋಮೀಟರ್ ಪರ್ ಗಂಟೆ ಆಗಿದೆ. ಅದು ಮೊದಲ 40 ಕಿಲೋಮೀಟರ್ ದೂರವನ್ನ ಕಲಿಸುತ್ತದೆ. ಹಾಗಾದ್ರೆ ಇದು ನಮಗೆ ಎಕ್ಸ್ ಆಗಿರುತ್ತದೆ. ಎಕ್ಸ್ ಆಗಿರುತ್ತೆ. ದೂರ 20 ಕಿಲೋಮೀಟರ್ ವೇಗದಲ್ಲಿ ಕ್ರಮಿಸಿತ್ತು. 40 ಕಿಲೋಮೀಟರ್ ದೂರವನ್ನ 20 ಕಿಲೋಮೀಟರ್ ವೇಗದಂತೆ ಕ್ರಮಿಸುತ್ತದೆ. ಮುಂದಿನ 40 ಕಿಲೋಮೀಟರ್ ವೇಗವನ್ನ ಯಾವ ವೇಗದೊಂದಿಗೆ ಕ್ರಮಿಸುತ್ತದೆ ಎಂದು ಕಂಡುಹಿಡಿಯಿರಿ. ಇಲ್ಲಿ ನಮಗ 40 ಕಿಲೋಮೀಟರ್ 20 ಕಿಲೋಮೀಟರ್ ವೇಗದಲ್ಲಿ 40 ಕಿಲೋಮೀಟರ್ ವೇಗದಲ್ಲಿ ಕಂಡುಹಿಡಿದರೆ ನಮಗ ಕಿಲೋಮೀಟರ್ ಬಿಡಬೇಕು. ಸೇಮ್ ಡಿಸ್ಟೆನ್ಸ್ ನಾನು ಆಲ್ರೆಡಿ ಹೇಳಿದಾಗಿ ನಾವು ಬಿಡಿಸುವಂತ ಪ್ರಾಬ್ಲಮ್ಗಳು ಸೇಮ್ ಡಿಸ್ಟೆನ್ಸ್ ಇರ್ತಾವ, ಸೇಮ್ ಟೈಮ್ ಇದ್ದು ಇರ್ತಾವಲ್ಲ, ಅವು ಯಾವಾಗ ಚೇಂಜ್ ಆಗ್ತಾವಲ್ಲ ಅವು ಈ ಪ್ರಶ್ನೆಗಳು. ಡಿಸ್ಟೆನ್ಸ್ ಇಸ್ ಸೇಮ್ ಅಂತ ಹೇಳ್ತೀನಿ, ಟೈಮ್ ಇಸ್ ಸೇಮ್ ಅಂದ್ರ ಪಾರ್ಟ್ 1 ಒಳಗೆ ಹೇಳುತ್ತೆ. ಇಲ್ಲಿ ಡಿಸ್ಟೆನ್ಸ್ ಸೇಮ್ ಇದೆ ಆಯ್ತಾ. ಇಲ್ಲಿ ಯಾವ ರೀತಿಯಾಗಿ ಬಿಡಿಸಬಹುದು ಅಂತೇಳಿ ನೋಡೋಣ ಅಂತ. ಇಲ್ಲಿ ಬಿಡಿಸುವ ಮೆಥಡ್, ಆ ಪ್ರಶ್ನೆ, ಒಂದು ಮೋಟಾರ್ ಸೈಕಲ್ ಸರಾಸರಿಯ ವೇಗ 30 ಕಿಲೋಮೀಟರ್ ಗಂಟೆ ಆಗಿದೆ. ಅದು ಮೊದಲ 40 ಕಿಲೋಮೀಟರ್ ದೂರವನ್ನ 20 ಕಿಲೋಮೀಟರ್ ಪರ್ ಗಂಟೆ ವೇಗದಂತೆ ಕ್ರಮಿಸಿತ್ತು. ಮತ್ತು ಮುಂದಿನ 40 ಕಿಲೋಮೀಟರ್ ಪರ್ ಗಂಟೆ ವೇಗವನ್ನು ಯಾವ ವೇಗದಲ್ಲಿ ಕ್ರಮಿಸುತ್ತದೆ ಎಂದು ಕಂಡುಹಿಡಿಯಿರಿ ಅಂತ ಐತೆ. ಇಲ್ಲಿ ನಾವು ಆಲ್ರೆಡಿ ಬರೆದ ಹಾಗೆ ಸೂತ್ರ ಯಾವುದಿತ್ತು, ಸರಾಸರಿಯ ವೇಗ ಅಂತಂದ್ರೆ 2 into x into y ಡಿವೈಡಿಂಗ್ ಬೈ x plus y. ಈ ಸೂತ್ರ ಇತ್ತು. ನಮಗ ಸರಾಸರಿಯ ವೇಗ ಕೊಟ್ಟಿದ್ದಾನ ಎಷ್ಟಪ್ಪ ಅಂತಂದ್ರೆ 30 ಕಿಲೋಮೀಟರ್ ಸರಾಸರಿಯ ವೇಗ ಕೊಟ್ಟಿದ್ದಾನೆ. 2 into x ಕೊಟ್ಟಿದ್ದಾನ ಎಷ್ಟು, 20. ನಮಗೆ ಗೊತ್ತಿಲ್ಲದ ಅಂಕಿ ಯಾವುದಾಗಿರಲಿ y ಆಗಿರಲಿ, ಗೊತ್ತಿಲ್ಲದ ಅಂಕಿ ಯಾವುದಾಗಿರಲಿ y ಆಗಿರಲಿ, ಹೋಲ್ ಡಿವೈಡಿಂಗ್ ಬೈ ನಾನು ಏನ್ ಮಾಡ್ತೀನಿ 20 plus y ಮಾಡ್ತೀನಿ. ಇಲ್ಲಿ ಸಾಲ್ವ್ ಮಾಡೋಣ ಅಂತ. ಇಲ್ಲಿ 30 into 20 plus 13y ಇಲ್ಲಿ 2 into 20y equal to 20 into 40 plus y 40y ಅಂತಂದ್ರೆ ಎಷ್ಟು, ಇಲ್ಲಿ 33 ಇಡ್ಲಿ 6 2 0 ಪ್ಲಸ್ ಈ 13y ಈಕ್ವಲ್ ಟು 40y. ನಮಗ ಏನು ಇನ್ನೊಂದು y ವ್ಯಾಲ್ಯೂ ಕಂಡುಹಿಡಬೇಕಾಗಿದೆ. y ಈಕ್ವಲ್ ಟು 10y 13 minus 40 equal to 10y 600. y equal to 600 dividing by 10. ಈ ಸೊನ್ನೆ ಕ್ಯಾನ್ಸಲ್ ಆಯಿತು. 60. ರಿಮೈಂಡರ್ ಸ್ಥಳವನ್ನ ಕ್ರಮಿಸಬೇಕಾದರೆ 60 ಕಿಲೋಮೀಟರ್ ಪರ್ ವೇಗದಲ್ಲಿ ಪರ್ ಗಂಟೆಯಲ್ಲಿ ಚಲಿಸಿದರೆ ಈ 40 ಕಿಲೋಮೀಟರ್ನ ಕ್ರಮಿಸಬಹುದು ಅಂತೇಳಿ, ಈ ಕಿಲೋಮೀಟರ್ನ ಕ್ರಮಿಸಬಹುದು ಅಂತೇಳಿ. ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ನೆಕ್ಸ್ಟ್ ಕ್ವೆಶ್ಚನ್ ಅನ್ನ ಇಲ್ಲಿ ನಾವು ಮೆಥಡ್ ಡಿಸ್ಟೆನ್ಸ್ ಮೇಲೆ ನೋಡೋಣ. ಡಿಸ್ಟೆನ್ಸ್ ಇಲ್ಲಿ ಒಂದು ಸೂತ್ರ ಐತೆ, ಡಿಸ್ಟೆನ್ಸ್ಗೆ ಒಂದು ಸೂತ್ರ ಐತೆ. ಯಾವ ಸೂತ್ರ ಅಂತೇಳಿ ಬರ್ಕೊಂಡ್ಬಿಡೋಣ ಫಸ್ಟ್. ಆ ಸೂತ್ರ ಯಾವುದು ಅಂತೇಳಿ T1 ಪ್ಲಸ್ T2. ಇಲ್ಲಿ ಹಲವಾರು ಮೆಥಡ್ ಮೇಲೆ ಬಿಡಿಸಬಹುದು. ಇಲ್ಲಿ T1 T2 ಈ ಸೂತ್ರ ಮೇಲೆ ಬಿಡಿಸೋಣಂತ. T1 ಪ್ಲಸ್ T2 ಪ್ಲಸ್ T2 ಇಂಟು 60 ಇಂಟು 2 ಇಂಟು x y ಡಿವೈಡಿಂಗ್ ಬೈ x ಮೈನಸ್ y. ಈ ಸೂತ್ರ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಅಂತ ಒಂದು ಸೂತ್ರದ ಮೇಲೆ ನೋಡೋಣ ಅಂತ. ಇಲ್ಲಿ ಆ ಸೂತ್ರ ಯಾವುದು, ಇಲ್ಲಿ ಮೈನಸ್ ಏಕ್ ಬರುತ್ತಾ ಅಂತ ಇಲ್ಲಿ ನೋಡೋಣ ಈ ಸೂತ್ರವನ್ನ. ಅಲ್ಲಿ ಟೈಮ್ ಇಸ್ ಡಿಫರೆಂಟ್,
ಟೈಮ್ ಇಸ್ ಇದೇ ನಾವು ನೋಡಿದ್ದೇನು, ಟೈಮ್ ಇಸ್ ಸೇಮ್ ಇತ್ತಲ್ಲಿ, ಅದಕ್ಕಾಗಿ ಟೈಮ್ ಇಸ್ ಸೇಮ್ ಡಿಫರೆಂಟ್ ಇರುವಾಗ ಈ ಸೂತ್ರವನ್ನು ಬಳಕೆ ಮಾಡುತ್ತೇವೆ. ಓಕೆ, ಲೆಟ್ ಅಸ್ ಮೂವ್ ಟು ದ ಒನ್ ಕ್ವಶನ್. ಒಬ್ಬ ವ್ಯಕ್ತಿ, ಇವು ಪ್ರತಿ ಪ್ರಶ್ನೆ ಪತ್ರಿಕೆಯಲ್ಲಿ ಬರುವಂತ ಪ್ರಶ್ನೆಗಳು. ಒಬ್ಬ ವ್ಯಕ್ತಿಯು ತನ್ನ ಮನೆಯಿಂದ ರೈಲು ನಿಲ್ದಾಣಕ್ಕೆ ಪ್ರತಿ ಗಂಟೆಗೆ 40 ಕಿಲೋಮೀಟರ್ ವೇಗದಲ್ಲಿ ಕ್ರಮಿಸುವುದರೆ ರೈಲ್ವೆ ನಿಲ್ದಾಣ 10 ನಿಮಿಷವನ್ನ ಮುಂಚಿತವಾಗಿ ತಲುಪುತ್ತಾನೆ. ಒಂದು ವೇಳೆ ಅದೇ ದೂರವನ್ನ ಪ್ರತಿ ಗಂಟೆಗೆ 35 ಕಿಲೋಮೀಟರ್ ವೇಗದಂತೆ ಕ್ರಮಿಸಿದರೆ ರೈಲ್ವೆ ನಿಲ್ದಾಣವನ್ನ 5 ನಿಮಿಷ ತಡವಾಗಿ ತಲುಪುತ್ತಾನೆ. ಹಾಗಾದರೆ ಆತನ ಮನೆಯಿಂದ ರೈಲ್ವೆ ನಿಲ್ದಾಣಕ್ಕೆ ಇರುವ ದೂರವೆಷ್ಟು ಅಂತೇಳಿ, ಆತನ ಮನೆಯಿಂದ ರೈಲ್ವೆ ನಿಲ್ದಾಣಕ್ಕೆ ದೂರವೆಷ್ಟು ಅಂತೇಳಿ. If a person travels from his home to railway station at the speed of 40 km/h, as he reached the railway station 10 minutes early, if he covers the same distance at the speed of 30 km/h, he will reach the railway station in the 5 minutes late. What is the distance from the house to railway station? ಇಲ್ಲ, ಯಾಕ ಬೇಡ. ನಾ ಕ್ವಶನ್ ಓದಿದಾಗೆ ಪ್ರತಿ ಗಂಟೆಗೆ 40 ಕಿಲೋಮೀಟರ್ ವೇಗದಲ್ಲಿ ಕ್ರಮಿಸಿದರೆ 10 ನಿಮಿಷ ಮುಂಚಿತವಾಗಿ ಹೋಗ್ತಾನೆ. ಒಂದು ವೇಳೆ ಅದ ದೂರವನ್ನ 35 ಕಿಲೋಮೀಟರ್ ವೇಗದಂತೆ ಕ್ರಮಿಸಿದರೆ ಆ ರೈಲ್ವೆ ಸ್ಟೇಷನ್ಗೆ 5 ನಿಮಿಷ ತಡವಾಗಿ ತಲುಪುತ್ತಾನೆ ಅಂತ ಐತಿ. ಇಲ್ಲಿ ಸೂತ್ರ ಬರ್ತಿದ್ದೆ ಏನು, T1 ಪ್ಲಸ್ T2 ಡಿವೈಡಿಂಗ್ ಬೈ 60 ಇಂಟು ಎಕ್ಸ್ ಇಂಟು ವೈ ಎಕ್ಸ್ ಮೈನಸ್ ವೈ. ಈ ಸೂತ್ರದಲ್ಲಿ 2 ಇಲ್ಲ, 2 ಕ್ಯಾನ್ಸಲ್ ಆಗಿರುತ್ತೆ, 2 ಅಲ್ಲಿ ಹೋಗಿರುತ್ತೆ. ಓಕೆ, T1 ನಂತರ ಬರ್ಕೊಂಡ್ಬಿಡೋಣ. ರೈಲ್ವೆ ಸ್ಟೇಷನ್ಗೂ ಅವನು 1 ಕಿಲೋಮೀಟರ್ ವೇಗದಲ್ಲಿ ಹೋದ್ರೆ ಆ ಒಂದೇ ಸ್ಪೀಡ್ 40 ಕಿಲೋಮೀಟರ್ ವೇಗದಲ್ಲಿ ಹೋದರೆ 40 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಹೋದರೆ 10 ನಿಮಿಷ ಮುಂಚಿತವಾಗಿ ತಲುಪುತ್ತಾನೆ. ಒಂದು ವೇಳೆ ಅದೇ ದೂರವನ್ನು 35 ಕಿಲೋಮೀಟರ್ ವೇಗದಲ್ಲಿ ಚಲಿಸಿದರೆ ಪ್ರತಿ ಗಂಟೆಗೆ 35 ಕಿಲೋಮೀಟರ್ ವೇಗದಲ್ಲಿ ಕ್ರಮಿಸಿದರೆ ಆ ರೈಲ್ವೆ ನಿಲ್ದಾಣಕ್ಕೆ 5 ನಿಮಿಷ ತಡವಾಗಿ ತಲುಪುತ್ತಾನೆ. ಹಾಗಾದ್ರೆ ಆ ಮನೆಯಿಂದ ರೈಲ್ವೆ ನಿಲ್ದಾಣಕ್ಕೆ ಇರುವ ದೂರವೆಷ್ಟು ಅಂತೇಳಿ, ಇಲ್ಲಿಂದ ಎ ಪಾಯಿಂಟ್ ಇಂದ ಬಿ ಪಾಯಿಂಟ್ ವರೆಗೆ ಇರುವಂತ ಡಿಸ್ಟೆನ್ಸ್ ಅನ್ನ ನಮ್ಗೆ ಕೇಳ್ತಾ ಇರೋದ್ರಿಂದ ಇಲ್ಲಿ 35 ಕಿಲೋಮೀಟರ್ ವೇಗದಲ್ಲಿ ಹೋದ್ರೆ 5 ಮಿನಿಟ್ಸ್ ಲೇಟ್ ಆಗುತ್ತದೆ, 5 ಮಿನಿಟ್ಸ್ ಲೇಟ್ ಆಗ್ತಾನೆ. ನಮಗ ಇದು ಎಕ್ಸ್ ವ್ಯಾಲ್ಯೂ ಸಿಕ್ತು, ಇದು ವೈ ಆಯ್ತು, ಇದು T1 ಆಯ್ತು, ಇದು T2, ಇದು T1 ಇದು T2 ಪುಟ್ ಮಾಡಬಹುದು ವ್ಯಾಲ್ಯೂಸ್ ಅನ್ನ. T1 ಪ್ಲಸ್ T2 ಅಂತಂದ್ರೆ 10 ಪ್ಲಸ್ 5 ಡಿವೈಡಿಂಗ್ ಬೈ 16 ಇಂಟು ಎಕ್ಸ್ ವ್ಯಾಲ್ಯೂ ಅಂತಂದ್ರೆ 40 ಇಂಟು 35 ಡಿವೈಡಿಂಗ್ ಬೈ 40 ಮೈನಸ್ 35 ಇಲ್ಲಿ 15 ಡಿವೈಡಿಂಗ್ ಬೈ 60 ಇಂಟು 40 ಇಂಟು 35 ಡಿವೈಡಿಂಗ್ ಬೈ 40 ಮೈನಸ್ 35 5 1 5 7 35 15 1 15 4 15 4 60 4 1 4 10 40 ಉಳಿತೆಷ್ಟು 10 ಇಂಟು 7 10 ಇಂಟು 7 ಆದ್ರೆ 70 ಕಿಲೋಮೀಟರ್. ಅವನ ಮನೆಯಿಂದ ರೈಲ್ವೆ ಸ್ಟೇಷನ್ಗೆ ಇರುವಂತಹ ದೂರವೆಷ್ಟು ಅಂತಂದ್ರೆ 70 ಕಿಲೋಮೀಟರ್. ದೂರ ಎಷ್ಟು? ಅವನ ಮನೆಯಿಂದ ರೈಲ್ವೆ ಸ್ಟೇಷನ್ಗೆ ಇರುವಂತಹ ದೂರ 70 ಕಿಲೋಮೀಟರ್. ಇದೇ ತರನಾದ ಪ್ರಶ್ನೆಯನ್ನ ಮುಂದಿನ ಕ್ವಶನ್ ನೋಡೋಣ ಅಂತ. ಒಂದು ರೈಲು ಗಂಟೆಗೆ 30 ಕಿಲೋಮೀಟರ್ ವೇಗದಲ್ಲಿ ಓಡಿದರೆ ತಾನು ಮುಟ್ಟಬೇಕಾದ ಸ್ಥಳವನ್ನ 7 ನಿಮಿಷ ಸಮಯಕ್ಕೆ ಮುಂಚಿತವಾಗಿ 7 ನಿಮಿಷ ಮುಂಚಿತವಾಗಿ ತಲುಪುತ್ತವೆ. ಇದೇ ರೈಲಿನ ಸರಾಸರಿ ವೇಗ 20 ಕಿಲೋಮೀಟರ್ಗಳಾದರೆ ಅದು ತನ್ನ ಸ್ಥಳವನ್ನ 5 ನಿಮಿಷ ತಡವಾಗಿ ತಲುಪುತ್ತದೆ. 5 ನಿಮಿಷ
ತಡವಾಗಿ ತಲುಪುತ್ತದೆ. ಈ ರೈಲು ಕ್ರಮಿಸುವ ದೂರ ಕಿಲೋಮೀಟರ್ ಎಷ್ಟಾಗುತ್ತದೆ? If a train runs at on an average speed of 30 km per hour, it will reach an destiny of the 7 minutes. If the average speed of the same train is 20 km per hour, it will reach its destiny is 5 minutes late. What will be the distance traveled by this train is kilometers ಅಂತ ಐತಿ. ಇಲ್ಲಿ ಎಷ್ಟು ಕಿಲೋಮೀಟರ್ ಐತಿ ಅಂತ ಡಿಸ್ಟೆನ್ಸ್ ಇಂದ ಇಲ್ಲಿ ನೋಡೋಣಂತ. ಒಂದು ಡಿಸ್ಟೆನ್ಸ್ ಐತೆ, ಡಿಸ್ಟೆನ್ಸ್ ಇಸ್ ಸೇಮ್. ಡಿಸ್ಟೆನ್ಸ್ ಅನ್ನ ಕೇಳಿದಾನೆ. ಇಲ್ಲಿಂದ ಇಲ್ಲಿವರೆಗೆ 1 ಕಿಲೋಮೀಟರ್ ಅಂದ್ರೆ 30 ಕಿಲೋಮೀಟರ್ ಪರ್ ಅವರ್. 30 ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಹೋದ್ರೆ 7 ನಿಮಿಷ ಮುಂಚಿತವಾಗಿ. ಇನ್ನ ಇದೇ ಡಿಸ್ಟೆನ್ಸ್ ಅನ್ನ 20 ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಹೋದರೆ 5 ನಿಮಿಷ ಲೇಟ್ ಆಗುತ್ತದೆ. 5 ಮಿನಿಟ್ ಲೇಟ್ ಆಗುತ್ತದೆ. ಹಾಗಾದ್ರೆ ನಮಗೆ ವ್ಯಾಲ್ಯೂ ಸಿಕ್ತು. ಇದು ಎಕ್ಸ್ ಆಯ್ತು, ಇದು ವೈ ಆಯ್ತು. ನಮಗೆ ಇದು T1, ಇದು T2, ಇದು T1 and T2. Let us T1 plus T2 dividing by 60 into xy dividing by x minus y. T1 T2 ಅಂತಂದ್ರ 7 plus 5 dividing by 60 into 30 into 20 dividing by 30 minus 20. 7 plus 5 12 dividing by 60. 12 plus 60 into minus 20 into 30 ಮೈನಸ್ ಮಾಡಿ 10. ಈ ಸೊನ್ನೆ ಹೋಯ್ತು. ಇಲ್ಲಿ ಈ 0 ಮತ್ತು ಈ 0 ಕ್ಯಾನ್ಸಲ್ ಆಯ್ತು. ಈಗ 6 ಒಂದೇ, ಇಲ್ಲಿ 6 ಎಡ್ಲೆ. 2 into 3 into 2 ಅಂತಂದ್ರೆ ಎಷ್ಟು? 2 3 6, 6 3 2 3 6, 6 12 ಕಿಲೋಮೀಟರ್. ಅಲ್ಲಿಂದ ಅಲ್ಲಿಗೆ ಇರುವಂತಹ ಡಿಸ್ಟೆನ್ಸ್ ಎಷ್ಟು? 12 ಕಿಲೋಮೀಟರ್. ಲೆಟ್ ಅಸ್ ಮೂವ್ ಟು ದ another one question. 8ನೇ ಪ್ರಶ್ನೆ. ಒಬ್ಬ ವ್ಯಕ್ತಿ ಅವನ ಮನೆಯಿಂದ ಕಾಲೇಜಿಗೆ 12 ಕಿಲೋಮೀಟರ್ ಗಂಟೆಯಂತೆ ವೇಗದಲ್ಲಿ ಹೋಗುತ್ತಾನೆ ಮತ್ತು 7 ನಿಮಿಷ ಮೊದಲೇ ಕಾಲೇಜನ್ನ ತಲುಪುತ್ತಾನೆ. ಅವನು ಒಂದು ವೇಳೆ 8 ಕಿಲೋಮೀಟರ್ ಗಂಟೆ ವೇಗದಲ್ಲಿ ಹೋದರೆ 14 ನಿಮಿಷ ತಡವಾಗಿ ಕಾಲೇಜನ್ನ ತಲುಪುತ್ತಾನೆ. ಹಾಗೆ ಮನೆ ಮತ್ತು ಕಾಲೇಜ್ ಇರುವ ದೂರವೆಷ್ಟು? ಮ್ಯಾನ್ ಗೋಸ್ ಟು ಫ್ರಮ್ ದ ಹೌಸ್ ಅಂಡ್ ಕಾಲೇಜ್ ಅಟ್ ದ ಸ್ಪೀಡ್ ಆಫ್ 12 ಕಿಲೋಮೀಟರ್ ಪರ್ ಅವರ್ ಅಂಡ್ ರೀಚ್ ಕಾಲೇಜ್ ಇನ್ 7 minutes early. If he goes at the speed of 8 kilometers per hour, he reach college in 40 minutes late. What is the distance between the home and college ಅಂತೇಳಿ? What is the distance between home and college? ಅದೇ ಪ್ರಶ್ನೆ ಐತೆ, ಅದೇ ತರನಾದ ಪ್ರಶ್ನೆ. ಒಂದು ಡಿಸ್ಟೆನ್ಸ್ ಇಸ್ ಸೇಮ್ ಇದ್ದಾಗ ಮನೆಯಿಂದ ಇಲ್ಲಿ ಕಾಲೇಜ್ 12 ಕಿಲೋಮೀಟರ್ ಪರ್ ಅವರ್. 12 ಕಿಲೋಮೀಟರ್ ಪರ್ ಅವರ್ ಅಂತಂದ್ರೆ 7 ನಿಮಿಷ ಮೊದಲೇ ತಲುಪುತ್ತಾನೆ. 8 ಕಿಲೋಮೀಟರ್ ಪರ್ ಅವರ್ ಅಂತಂದ್ರೆ ಹೋದರೆ ಅವನು 5 ನಿಮಿಷ ಲೇಟ್, 14 ನಿಮಿಷ ತಡವಾಗುತ್ತದೆ. 14 ನಿಮಿಷ ತಡವಾಗುತ್ತದೆ ಅಂತಂದಾಗ ನಮಗೆ ಮತ್ತೆ ಇದು T2, ಇದು T1, ಇಲ್ಲಿ T1 x, ಇದು y. T1 plus T2 dividing by 60 into xy dividing by x minus y. T1 ಅಂದ್ರೆ ಎಷ್ಟು? 7 plus 14 dividing by 60 into 12 into 8 into 12 dividing by 8 minus 12 ಅಂತಂದ್ರೆ 21 dividing by 60 into 8 into 12 dividing by 8 minus 12 ಅಂತಂದ್ರೆ 4 ಅಂತ ಎಷ್ಟಾಯ್ತು? 12 ಒಂದೇ 12 4 12 4 12 ಒಂದೇ 12 12 ಒಂದೇ 12 12 ಐದು 65
12 65. ಈಗ 4 ಒಂದ್ಲೆ 4 2 8, 4 2 8, 4 2 8 ಅಂತಂದ್ರೆ 21 ಇಂಟು 2 ಡಿವೈಡಿಂಗ್ ಬೈ 5 ಅಂತಂದ್ರೆ ಇಲ್ಲಿ 21 ಇಂಟು 2 ಅಂತಂದ್ರ 21 40 42 ಡಿವೈಡಿಂಗ್ ಬೈ 5, 5 ಒಂದ್ಲೆ 5 5 ಅಂತ 40 ಮೇಲೆ 5 4 5 20, 4 5 ಪಾಯಿಂಟ್ ಕೊಟ್ಟೆ 4 ಉಳಿತು ಅಂತಂದ್ರೆ 8.4 ಕಿಲೋಮೀಟರ್. ಅವನ ಮನೆಯಿಂದ ಕಾಲೇಜ್ ಇರುವ ಅಂತರ ಎಷ್ಟು ಅಂದ್ರೆ 8.4 ಕಿಲೋಮೀಟರ್. 8.4 ಕಿಲೋಮೀಟರ್. ಒಂದು ಕಾರು 5 ಗಂಟೆ ಅಲ್ಲಿ 240 ಕಿಲೋಮೀಟರ್ ಕ್ರಮಿಸುವುದು. ಸಾಮಾನ್ಯ ವೇಗ ಅರ್ಧದಷ್ಟು ವೇಗದಲ್ಲಿ ಪ್ರಯಾಣಿಸಿದರೆ ಅದೇ ದೂರವನ್ನು ಕ್ರಮಿಸಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ? If a car travels at 240 kilometers in per hour at the half of the normal speed is how long will take to cover the same distance ಅಂತ. ಏನು ಅಂತಂದ್ರೆ ಕಾರ್ ಕವರ್ಸ್ 240 in per hour at a half of the normal speed, how long will take to cover the same distance ಅಂತಂದ್ರೆ ಇಲ್ಲಿ ಬರೆಯೋದಂತಂದ್ರೆ ಏನು ಅಂತಂದ್ರೆ ಮೂಲ ಅರ್ಧದಷ್ಟು ಸಾಮಾನ್ಯ ವೇಗದಲ್ಲಿ ಕ್ರಮಿಸಿದರೆ ಅರ್ಧದಲ್ಲಿ ವೇಗ ಅಂತ ಹೇಳಿದಾನ. ಕಾರಿನ ವೇಗ, ಆ ಕಾರಿನ ವೇಗ ಎಷ್ಟು ಅಂತೇಳಿ ಕಾರಿನ ವೇಗ 240 ಡಿವೈಡಿಂಗ್ ಬೈ 5. 5 ಗಂಟೆ ಹೋಗುತ್ತಾನೆ. 5 ಒಂದ್ಲೆ 5 ಎಷ್ಟಲೆ 5 48 ಕಿಲೋಮೀಟರ್ ಐತೆ ಪರ್ ಅವರ್. 48 ಕಿಲೋಮೀಟರ್. 1 ಗಂಟೆಗೆ ಎಷ್ಟು? 1 ಗಂಟೆಗೆ 48 ಕಿಲೋಮೀಟರ್. ನೆಕ್ಸ್ಟ್ 48 ಕಿಲೋಮೀಟರ್ ಆದ್ರೆ ನಮಗೆ ಕಾರಿನ ವೇಗ ಸಿಕ್ತು. ಕಾರಿನ ವೇಗ ಸಿಕ್ತಾದ್ರೆ ಇಲ್ಲಿ ಅರ್ಧದಷ್ಟು ಅಂತ ಹೇಳಿದಾನೆ. ವೇಗ ಸಾಮಾನ್ಯ ವೇಗದ ಅರ್ಧದಷ್ಟು ವೇಗನ ಪ್ರಯಾಣಿಸಿದೆ ಅಂತ ಕೇಳಿದಾನೆ. ಅಂತಂದ್ರೆ ಡಿವೈಡಿಂಗ್ ಬೈ 2 ಅಂತಂದ್ರೆ ಎಷ್ಟಾಯ್ತು? 48 ಡಿವೈಡಿಂಗ್ ಬೈ 2 ಅಂತಂದ್ರೆ 24 ಕಿಲೋಮೀಟರ್ ಪರ್ ಅವರ್. ಅರ್ಧದಷ್ಟು ಆಗಿರ್ತದೆ 24. ಅರ್ಧದಷ್ಟು ಆಗಿದ್ರೆ 24. ನೆಕ್ಸ್ಟ್ ಕಾರು ತೆಗೆದುಕೊಂಡ ಸಮಯ ಎಷ್ಟು ಅಂತ. ಕಾರು ತೆಗೆದುಕೊಂಡ ಸಮಯ ಎಷ್ಟು? 240 ಡಿವೈಡಿಂಗ್ ಬೈ 24. ಅರ್ಧದಷ್ಟು ವೇಗ 240 ಅಂತಂದ್ರ 24 ಒಂದ್ಲೆ 24 ಹತ್ಲೆ 10 ಕಿಲೋಮೀಟರ್ ಪರ್ ಅವರ್. Let us next question.